ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸೆವೆನ್ ಮಹೇಶ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್. ಇವತ್ತು ನೀವು ಫೋಟೋಶಾಪ್ ಅಲ್ಲಿ ಯಾವ ವಿಷಯ తీసుಕೊಡ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ తీసుಕೊಡ್ತಾ ಇದ್ದೀನಿ. ಈ ರೀತಿ ಶಾಲಾ ಮಕ್ಕಳ ಒಂದು ಐಡಿ ಕಾರ್ಡ್ ನ ಯಾವ ರೀತಿ ರಚನೆ ಮಾಡ್ಕೋಬೇಕು, ಫೋಟೋಶಾಪ್ ಅಲ್ಲಿ ಯಾವ ರೀತಿ ನಮ್ಮದಾಗಿರ್ತಕ್ಕಂಥ ನಮ್ಮದು ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ಈ ರೀತಿ ಐಡಿ ಕಾರ್ಡ್ ನ ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನೀವು ವಿಡಿಯೋ తీసుಕೊಡ್ತಾ ಇದ್ದೀನಿ. ಅದಕ್ಕೂ ಮನೆಯವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವರೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಮೂಲಕ ಎಲ್ಲರಿಗೆ ಪ್ರತಿಯೊಂದು ಮತ್ತೆ ಬರ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ ಫೋಟೋಶಾಪ್ 7.0 ಫೋಟೋಶಾಪ್ ನ ಓಪನ್ ಮಾಡ್ಕೊಂಡಿದ್ದೀನಿ. CS2 CS3 CS4 ಎನಿ ವೇರಿಯೇಷನ್ ಟಿಕ್ ವರ್ಕ್ ಆಗುತ್ತೆ. ನಿಸ್ಸಂಕೋಚವಾಗಿ ಟ್ರೈ ಮಾಡಬಹುದು ಈ ಒಂದು ಮೆಥಡ್ ನ. ನಾನು ಇವಾಗ ಮಾಡ್ತೀನಿ, ಫೈಲ್ ಅಲ್ಲಿ ಬರ್ತೀನಿ, ನೀವು ಪೇಜ್ ನ ಕ್ರಿಯೇಟ್ ಮಾಡ್ಕೊಂತ ಇದ್ದೀನಿ. ನೀವು ಪೇಜ್ ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಇಂಚಸ್ ಅಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ. ಇವಾಗ ಸೈಜ್ ಇಸ್ ಮೋರ್ ಇಂಪಾರ್ಟೆಂಟ್ ಆಗಿರ್ತೈತಿ ಈ ಒಂದು ಐಡಿ ಕಾರ್ಡ್ ಮಾಡಬೇಕಾದ್ರೆ. ಸೊ ಎಷ್ಟು ಸೈಜ್ ಅಲ್ಲಿ ನಾವು ಇದನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3, ಇಲ್ಲಿ 2. ಓಕೆ, ರೆಸಲ್ಯೂಷನ್ 300 ಅಲ್ಲಿ ಇರಲಿ. RGB ಕಲರ್ ಮೋಡು, ಸೊ ವೈಟ್ ಬ್ಯಾಕ್ ಗ್ರೌಂಡ್. ಓಕೆ, ಸೊ ಇಷ್ಟಲ್ಲಿ ನಾನು ಓಕೆ ಮಾಡ್ಕೊಂತೀನಿ. ಸೊ ಈ ರೀತಿ ಆಗಿರ್ತಕ್ಕಂಥ ಒಂದು ಇಲ್ಲಿ ಪೇಜ್ ನಮಗೆ ರೆಡಿ ಆಗುತ್ತೆ. ಸೊ ಇಷ್ಟಾದ ನಂತರ ನ್ಯೂ ಕಲರ್ ತಗೋಣ. ಒಂದು ಕಲರ್ ತಗೊಂಡು ಕಾಸಿ ನೀವು ಪೇಜ್ ನ ಇಲ್ಲಿ ನ್ಯೂ ಲೇಯರ್ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡು ನ್ಯೂ ಲೇಯರ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯೆಲ್ಲೋ ಕಲರ್ ಅನ್ನು ಚೂಸ್ ಮಾಡ್ಕೊಂಡು ಇವಾಗ ನಾನು ರೆಕ್ಟಾಂಗಲ್ ಟೂಲ್ ನ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಬಣ್ಣನ ಫಿಲ್ ಮಾಡ್ತೀನಿ. ಬಕೆಟ್ ಟೂಲ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೆಸ್ ಮಾಡ್ತೀನಿ. ಸೊ ಕಂಟ್ರೋಲ್ ಡಿ ಸೆಲೆಕ್ಷನ್ ಆಗುತ್ತೆ. ಇಲ್ಲಿ ನೀವು ಬರಬೇಕಾಗತ್ತೆ ಸ್ಕೂಲ್ ನೇಮ್ ಬರಬೇಕಾಗತ್ತೆ. ಇಲ್ಲಿ ಯಾವ ಒಂದು ಸ್ಕೂಲ್ ನೇಮ್ ಬರಬೇಕಾಗತ್ತೋ ಆ ಒಂದು ಸ್ಕೂಲ್ ನೇಮ್ ನ ಇಲ್ಲಿ ಬರೀಬೇಕಾಗತ್ತೆ. GHS ಸ್ಕೂಲ್ ಅಂತ ನಾನು ಟೈಪ್ ಮಾಡ್ಕೊಂಡು ಇಲ್ಲಿ ಕೊಪ್ಪಳ ಅಂತ ಬರೀತೀನಿ. ಓಕೆ, ಕಂಟ್ರೋಲ್ T ಹೊಡೆದು ಸ್ವಲ್ಪ ಲೋಡ್ ಮಾಡ್ಕೊಳ್ಳೋಣ. ಈ ತರ ಕೆಳಗಡೆ ಫೋನ್ ನಂಬರ್ ಬರೆಯೋಣ. ನೆಕ್ಸ್ಟ್ ಮತ್ತೆ ಒಳ್ಳೆ ನ್ಯೂ ಲೇಯರ್ ತಗೋಣ. ಫೋನ್ ನಂಬರ್ ಇಲ್ಲಿ ಸೈಜ್ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. 24 ತಗೊಂಡಿದ್ದೀನಿ. ಫೋನ್ ಲೋಗೋನ ಹಾಕ್ಬೋದು ಅಥವಾ ಫೋನ್ ನಂಬರ್ನ ಹಾಕ್ಬೋದು ಇಲ್ಲಿ. ಸೊ ಇಷ್ಟಾದ ನಂತರ ಇಲ್ಲಿ ರೆಕ್ಟಾಂಗಲ್ ಮಾರ್ಕೆಟ್ ಟೂಲ್ ಇದೆಯಲ್ಲ, ಇಲ್ಲಿ ಬಂದು ಕಾಸ್ಟಮ್ ಸೇಪ್ ಟೂಲ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸೇಪ್ ಟೂಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸೇಪ್ನ ಇಲ್ಲಿ ರಚನೆ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಡಿಸೈನಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸೇಪ್ನ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ಈ ಒಂದು ಸೇಪ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕಲರಲ್ಲಿ ತಗೊತಾ ಇದ್ದೀನಿ. ಸೊ ಇವಾಗ ಇದನ್ನ ರೆಸ್ಟ್ಲೇಜ್ ಲೇಯರ್ ಮಾಡ್ಕೊಳ್ಳೋಣ. ನಿಮ್ಮ ಮೌಸ್ನ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೆಸ್ಟ್ಲೇಜ್ ಲೇಯರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲೇಯರು ರೆಸ್ಟ್ಲೇಜ್ ಲೇಯರ್ ಆಗುತ್ತೆ. ಇವಾಗ ನಾವು ಟೆಕ್ಸ್ಟ್ನ ಬರೆಯೋಣ. ಇದರೊಳಗೆ ಕಲರ್ ಚೂಸ್ ಮಾಡ್ಕೊಂಡು ಇವಾಗ ನಾನು ಟೆಕ್ಸ್ಟ್ನ ಬರಿತಾ ಇದ್ದೀನಿ. ಈ ಒಂದು ಸೇಪ್ ಏನಾದ್ರು ಡಿಸೈನ್ ಮಾಡ್ಕೋಬೇಕು ಅಂತಂದರೆ ಫಿಲ್ಟರ್ನ ಕ್ಲಿಕ್ ಮಾಡಿಕೊಂಡು ಬ್ಲರ್ನ ಕ್ಲಿಕ್ ಮಾಡಿಕೊಂಡು ಮೋಷನ್ ಬ್ಲರ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಂಗಲ್ಲು 4 ಕೊಡ್ರಿ. ಓಕೆ, ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಬಿಡೋಣ. ಓಕೆ, ಇಷ್ಟು ಥರ ನೋಡಿ. ಇವಾಗ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇವಾಗ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ನೇಮ್ನ ಬರೆಯೋಣ. ಓಕೆ, ಇವಾಗ ಟೆಕ್ಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಕಲರ್ ಬ್ಲ್ಯಾಕ್ ತೊಗೊಂಡಿದ್ದೀನಿ. ಇವಾಗ ನಾನು ಟೆಕ್ಸ್ಟ್ನ ಬರಿತಾ ಇದ್ದೀನಿ. ನೇಮ್ ಶಿಫ್ಟ್ ಹಿಡಿದು ಅನುಪಾತ. ಓಕೆ, ಎಂಟರ್. ಕ್ಲಾಸ್ ವಿಂಡೋಸಲ್ಲಿ ಬಂದ್ಬಿಟ್ಟು ಕ್ಯಾರೆಕ್ಟರ್ಸ್ ಅಂತ ಇರ್ತಾವೆ. ಇಲ್ಲಿ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಇಲ್ಲಿ ಕ್ಯಾರೆಕ್ಟರ್ 10 ಬೇಡ 12 ಕೊಡ್ತೀನಿ. ಓಕೆ, 12 ಆಗಂಗಿಲ್ಲ. 18 14 ಇಲ್ಲಿ ಎಂಟರ್. ಕ್ಲಾಸ್ ಆಯ್ತಾ. ಫಾದರ್ ನೇಮ್
ಓಕೆ, ಶಿಫ್ಟ್ ಹಿಡಿದ ಅನುಪಾತ, ಎಂಟರ್. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಶಿಫ್ಟ್ ಹಿಡಿದ ಅನುಪಾತ, ಓಕೆ. ಡೇಟ್ ಆಫ್ ಬರ್ತ್ ಆದ ನಂತರ ಬ್ಲಡ್ ಗ್ರೂಪ್, ಶಿಫ್ಟ್ ಹಿಡಿದ ಅನುಪಾತ, ಓಕೆ, ಎಂಟರ್. ಫೋನ್ ನಂಬರ್, ಕಂಟ್ರೋಲ್ ಟಿ ಹಿಡಿದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ. ಈ ಥರ ಕೆಳಗಡೆನೂ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂಬಿಡೋಣ. ಬ್ಯಾಕ್ಗ್ರೌಂಡ್ನ ಲೇಯರ್, ಲಾಸ್ಟ್ ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಯಾವುದೊಂದು ಕಲರ್ ಬೇಕಾಗುತ್ತೆ ಆ ಒಂದು ಕಲರ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತೇಳಿ. ಸೊ ಇಷ್ಟಾದ ನಂತರ ಫೋಟೋ ಏನಾದ್ರು ಹೊಂದಿಸ್ಬೇಕು ಅಂತಂದರೆ ಇಲ್ಲಿ ಕಾಸ್ಟ್ಯೂಮ್ ಶೇಪ್ ಟೂಲ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೌಂಡ್ ಆಗಿರ್ತಕ್ಕಂಥ ಒಂದು ಶೇಪ್ ಟೂಲ್ನ ಇಲ್ಲಿ ರಚನೆ ಮಾಡ್ಕೊಳ್ಳಿ. ಓಕೆ, ಈ ಒಂದು ಕಲರ್ನ, ಓಕೆ. ಇದನ್ನ ರೆಸ್ಟ್ ಲೇಯರ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಈ ಒಂದು ರೆಸ್ಟ್ ಲೇಯರ್ ಆಪ್ಷನ್ಸ್ ಬರ್ತೈತೆ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಈ ಒಂದು ಶೇಪ್ ಟೂಲ್ ಮೇಲೆ ಹಾಕಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಅದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ನಾನು ಈ ಒಂದು ಫೋಟೋನ ಅದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ, ಓಕೆ. ಕಂಟ್ರೋಲ್ ಟಿ ಹೊಡೆದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಈ ಥರ, ಎಂಟರ್. ನೆಕ್ಸ್ಟ್ ಬಾರ್ಡರ್ ಏನಾದ್ರು ಕೊಡಬೇಕು ಅಂತ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಬಾರ್ಡರ್, ಓಕೆ, ಇಷ್ಟ ಇರಲಿ. ಬೇರೆ ಒಂದು ಕಲರ್ ನೋಡ್ಕೊಳ್ಳೋಣ. ಬಾರ್ಡರ್ ಈ ಒಂದು ಕಲರ್ ಇರಲಿ. ಸೊ ಇಲ್ಲ ನಾವು ಓಕೆ ಮಾಡ್ಕೊತೀನಿ. ಈ ರೀತಿ ಇರ್ತಕ್ಕಂಥ ಒಂದು ಕಲರು. ಸೊ ಇಷ್ಟ ಆದ ನಂತರ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ಚೂಸ್ ಮಾಡ್ಕೊಂಡು ಇಲ್ಲಿ ಬರೆಯೋಣ ಪ್ರಿನ್ಸಿಪಲ್ ಸಿಗ್ನೇಚರ್ ಬರೆದಿದ್ದೀನಿ. ಹಾಗಾಗಿ ಇದಾಗಿತ್ತು ನೀವು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.